ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 18 28 ಆಯ್ತು, ನೀವಿನ್ನೂ 18 ಅಂತಿದ್ದೀರಲ್ಲ, ಲೆಕ್ಕ ತಪ್ಪಿಸ್ತಾ ಇದ್ದೀರಾ. ನೋಡ, ಈ ದತ್ತ ಯಾವತ್ತೂ ಲೆಕ್ಕದಲ್ಲಿ ತಪ್ಪವನಲ್ಲ. ನೀನು ಹೇಳೋ ಹಾಗೆ ಒಂದು ವೇಳೆ ನಾನು ಲೆಕ್ಕದಲ್ಲಿ ತಪ್ಪಿದ್ದೆ ಅಂತಂದರೆ ಅದು ನನ್ನ ಲೆಕ್ಕಾಚಾರದ ಗುರಿನೇ ಬೇರೆ ಇದೆ ಅಂತ ಅರ್ಥ. ನಿಮ್ಮ ಲೆಕ್ಕದ ದಿಕ್ಕು ಏನು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಲೆಕ್ಕಕ್ಕೆ ನನ್ನ ಎರಡೂ ಕಾಲುಗಳು ಬಿಕ್ಕಿ ಬಿಕ್ಕಿ ಆಳ್ತಾ ಇವೆ ಅಷ್ಟೇ. ಆಯ್ತಾಯ್ತು, ನೀನು ಮಾತಾಡ್ಕೊಂಡು ಹೀಗೆ ಟೈಮ್ ವೇಸ್ಟ್ ಮಾಡಬೇಡ. ಇನ್ನು ಕೇವಲ 20 ಬಸ್ಕಿ ಹೊಡಿ ಸಾಕು. 20? ದೇವ್ರಾಣೆಗೂ ನನ್ನ ಕೈಲಿ ಇನ್ನು ಒಂದು ಬಸ್ಕಿನೂ ಹೊಡೆಯೋಕ್ಕಾಗಲ್ಲ. ಏನಿದೆ ಸಮರ್ಥನ್ ಫೋನು? ಅವನು ಯಾಕೆ ಇದನ್ನ ಇಲ್ಲಿ ಬಿಟ್ಬಿಟ್ಟು ಹೋದ? ದಂಡಪಿಂಡ, ಫೋನ್ ಬಂದಿದೆ ನೋಡೋ ನಿಂಗೆ. ಹಲೋ, ನಾನು ಸಮರ್ಥನ್ ತಾತ ಮಾತಾಡ್ತಿರೋದು. ಹೇಳಿ. ನನ್ನ ಫೋನ್ ಅಲ್ವಾ? ಹೂ ಕಣೋ, ನಿಂದೆ ಫೋನು. ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿದೆ, ನೀನು ಈಗಲೇ ಹೋಗಿ ಸೈನ್ ಮಾಡಬೇಕಂತೆ. ತಗೋ ಮಾತಾಡು. ಹಲೋ, ಸರಿ ಸರ್, ನಾನು ಇಲ್ಲೇ ಹೊರಡ್ತೇನೆ. ತಾತ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ, ಸರಿ ಹೇಳ್ಬಿಡಿ. ಸರಿ, ನಾ ಹೇಳ್ತೀನಿ, ಹೋಗು. ನಮ್ಮ ದಂಡಪಿಂಡ ಬೇಲ್ ಮೇಲೆ ಆಚೆ ಬಂದ. ಆದರೆ ಕಾನೂನಿಂದ ಯಾವಾಗ ಮುಕ್ತಿ ಪಡಿತಾನೋ ಏನೋ. ಅವನನ್ನು ಹೀಗೆ ನೋಡೋದಕ್ಕೆ ಕಷ್ಟ ಆಗ್ತಿದೆ. ಪಾಪ, ಅಪರಾಧಿಗಳ ಥರ ಪ್ರತಿ ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಆಗೋತು ಅಂದರೆ ಎಷ್ಟು ಸಂಕಟ ಆಗುತ್ತಲ್ವಾ. ಸಮರ್ಥು ಈ ಕೇಸಿಂದ ಆಚೆ ಬರಬೇಕು ಅಂದರೆ ನಿಜವಾದ ಅಪರಾಧಿಗಳು ಸಿಕ್ಕಾಕೋಬೇಕು. ನಿಜವಾದ ಅಪರಾಧಿಗಳು ಯಾರು ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಅವರನ್ನ ಸಿಕ್ಕಾಕಿಸ್ಬೇಕು ಅಂದರೆ ಅದಕ್ಕೆ ಸಾಕ್ಷಿಗಳು ಬೇಕು. ನಾವು ಆ ಸಾಕ್ಷಿಗಳನ್ನು ಕಲೆ ಹಾಕಬೇಕು. ದತ್ತ ಮಹಾಪ್ರಭುಗಳೇ, ಶಾರ್ವರಿ ಫೋನ್ ಮಾಡ್ತಿದ್ದಾಳೆ, ಏನು ಮಾಡೋದು? ಎತ್ಕೊಂಡು ಮಾತಾಡು, ಏನು ಅಂತ ಕೇಳು. ಮೇಡಮ್ ನಮಸ್ಕಾರ, ಹೇಳಿ, ಏನು ಸಮಾಚಾರ? ಯು ಫುಲ್, ನಾನು ನಿನಗೆ ಹೇಳಿದ್ದೆ ತಾನೆ ಆ ಮನೇಲಿ ಏನೇ ನಡೆದ್ರೂ ನನಗೆ ಇನ್ಫಾರ್ಮ್ ಮಾಡಬೇಕು ಅಂತ. ನಿನ್ನ ಕಡೆಯಿಂದ ಒಂದು ಕಾಲು ಇಲ್ಲ. ಆ ದತ್ತನ್ಗೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ? ಆ ರೌಡಿನ ಮೀಟ್ ಮಾಡ್ತೀನಿ ಅಂತ ಹೋಗಿದ್ನ? ಇಲ್ಲ ಮೇಡಮ್, ಆ ಥರ ಎಲ್ಲೂ ಹೋಗಿಲ್ಲ. ಒಂದು ವೇಳೆ ದತ್ತ ಮನೆಯಿಂದ ಹೊರಟ್ರೆ ಕೂಡಲೇ ನಿಮಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀನಿ. ಮನೆಯಿಂದ ಆಚೆ ಹೋದ್ಮೇಲೆ ಹೇಳಿದ್ರೆ ಏನ್ ಪ್ರಯೋಜನ? ಮನೆಯಿಂದ ಆಚೆನೆ ಹೋಗ್ಬಾರ್ದು. ಹಾಗೆ ಮಾಡು. ದತ್ತ ಫೋನ್ನಲ್ಲಿ ಯಾರ ಜೊತೆನೆ ಮಾತಾಡಿದ್ರು ಅದನ್ನ ನೀನು ಕೇಳಿಸ್ಕೊಂಡು ನನಗೆ ಹೇಳಬೇಕು. ಅವನು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು. ಇದನ್ನೆಲ್ಲ ನೀನೇ ಮಾಡಬೇಕು. ಮಾಡ್ತೀನಿ ಮೇಡಮ್, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಆ ದತ್ತನಿಗೆ ಊಟದಲ್ಲಿ 2 ಚಾಪಾಳು ಮಾತ್ರ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ಅವಾಗ ಮನೆಯಿಂದಲ್ಲ, ಬಾತ್ರೂಮ್ ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗೆ ಇನ್ನೊಂದು ವಿಷಯ, ನೀನು ಯಾರ ಹತ್ರ ಹೇಗೆ ಬಾಯಿ ಬಿಡಿಸ್ಕೋತೀಯೋ ನನಗೆ ಗೊತ್ತಿಲ್ಲ. ಆದರೆ ಈ ವಿಷಯದ ಬಗ್ಗೆ ಎಲ್ಲ ನನಗೆ ಗೊತ್ತಾಗಬೇಕು. ಅವತ್ತಾಗಿದ್ದ ಆಕ್ಸಿಡೆಂಟ್ನ ಯಾವುದೋ ಒಬ್ಬ ವ್ಯಕ್ತಿ ನೋಡಿದಾನಂತೆ. ಆ ವ್ಯಕ್ತಿನ ಪೊಲೀಸ್ನವರು, ಮಾಧವ ಎಲ್ಲರೂ ಹುಡುಕ್ತಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗಬೇಕು. ಆ ವ್ಯಕ್ತಿ ತುಳಸಿಗೂ ದತ್ತನಿಗೂ ಗೊತ್ತಿದೆ. ಆಯ್ತು ಮೇಡಮ್, ಆ ವ್ಯಕ್ತಿ ಯಾರು ಅನ್ನೋದು ನನಗೆ ಗೊತ್ತಾಗ್ತಿದ್ದ ಹಾಗೆ ನಿಮಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸರಿ, ನಿನ್ನ ಕಾಲ್ಗೆ ವೇಟ್ ಮಾಡ್ತಿರ್ತೀನಿ. ಜಾಪಾಳ್ ಮಾತ್ರ ಹಾಕ್ತೀಯ? ಜಾಪಾಳ್ ಮಾತ್ರ ದತ್ತ ಮಹಾಪ್ರಭುಗಳೇ, ನೀವು ಹೀಗೆ ಹೊಡೆತದ ಮೇಲೆ ಹೊಡಿತಾ ಇದ್ರೆ ಜಾಪಾಳ್ ಮಾತ್ರೆ ತಿಂದೇನೆ ಅದ್ರ ಎಫೆಕ್ಟ್ ಏನು ಅನ್ನೋ ಅನುಭವ ನನಗಾಗ್ತಿದೆ. ನೋವಾಗುತ್ತೆ ದತ್ತವ. ನೋವು ಆಗದೆ ಇರೋ ಹಾಗೆ ಹೊಡೆಯೋದಕ್ಕೆ ನೀನೇ ಚಿಕ್ಕ ಮಗುನ? ಸುಮ್ಮನೆ ಮಾತು ಕೇಳಿದೆ ಅಷ್ಟೇ ದತ್ತ ಅವರೇ.
ನಾನು ನಿಮಗೆ ಹೆಚ್ಚಿಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿದಷ್ಟು ಶಾರ್ವರಿ ನನ್ನ ಮಾತನ್ನ ನಂಬ್ತಾರೆ. ಅದಕ್ಕೆ ಹೇಳಿದೆ. ಅಂದಹಾಗೆ ಆ ಆಕ್ಸಿಡೆಂಟ್ ನೋಡಿದ ವ್ಯಕ್ತಿ ಆ ವಿಷಯ ನಿನಗೆ ಬೇಕಾಗಿಲ್ಲ. ನಾನು ಏನು ಹೇಳ್ತೀನಿ ನೀ ಅಷ್ಟು ಮಾಡು ಸಾಕು. ಸಮರ್, ಏನ್ ಧ್ಯಾನ ಮಾಡ್ತಿದ್ಯಾ? ಏನಿಲ್ಲ ಬಸ್ಸು, ಮಗುಗೆ ಹುಷಾರಿರ್ಲಿಲ್ಲ. ಏನು, ಮಗುಗೆ ಹುಷಾರಿಲ್ವಾ? ಯಾಕೇನಾಯ್ತು ಸಮರ್? ಡಾಕ್ಟರ್ ಹತ್ರ ಹೋಗಿದ್ರಾ? ಇರು, ನಾನು ಅಮ್ಮಂಗೆ ಈಗಲೇ ಕಾಲ್ ಮಾಡ್ತೀನಿ. ನೋಡು, ಈ ವಿಷಯ ಕೇಳಿ ನೀನೆಷ್ಟು ಗಾಬರಿ ಆಗಿದೆಯಾ? ತಾತಂಗೂ ಸಂಧಿಂಗೂ ವಿಷಯ ಹೇಳಿದ್ರೆ ಇನ್ನೆಷ್ಟು ಗಾಬರಿ ಆಗ್ಬೇಡ. ಅದಕ್ಕೆ ಅವ್ರಿಗೆ ವಿಷಯನ ಹೇಳಕ್ ಹೋಗಿಲ್ಲ. ಆದ್ರೆ ಮಗುಗೆ ಏನಾಯ್ತು ಸಮರ್? ನಾನು ಅಮ್ಮನ ಹತ್ರ ಮಾತಾಡ್ಲಾ? ಬೇಡ ಬಸ್ಸು, ಈಗ ಪರವಾಗಿಲ್ಲ. ಮಗು ಸ್ವಲ್ಪ ಹುಷಾರಾಗೇ ಇದೆ. ಇಷ್ಟು ದಿನ ದೇವ್ರ ಹತ್ರ ಅಮ್ಮಂಗೋಸ್ಕರ ಬೇಡ್ಕೋತಾ ಇದ್ದೆ. ಆದರೆ ಮೊದಲನೇ ಸಲ ಅಮ್ಮನ ನಂತರ ಮಗುಗೆ ಬೇಡ್ಕೋತಾ ಇದ್ದೀನಿ. ಆದರೆ ಏನಂತ ಹರಕೆ ಕೆಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆಯ್ತು, ಬೆಳಗ್ಗೆ ದೇವ್ರ ಮುಂದೆ ಮುಡುಕು ಕಟ್ಟೋಣ. ದೇವಸ್ಥಾನಕ್ಕೆ ಹೋದಾಗ ಅದನ್ನು ತೊಗೊಂಡೋಗಿ ಅದ್ರಲ್ಲಿ ಪ್ರಸಾದ ಮಾಡಿಸಿ ಮಕ್ಳಿಗೆ ಊಟ ಹಾಕ್ಸೋಣ. ಈಗ ಸಮಾಧಾನ ಮಾಡ್ಕೊ. ಸರಿ, ಆಯಿತು, ಹಾಗೆ ಆಗಲಿ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆ ಮಗುಗೋಸ್ಕರ ಅಮ್ಮಂಗೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ. ಆ ಮಗು ಅಂದರೆ ಮನೆಯವರೆಲ್ರಿಗೂ ಜೀವ ಆಗಿದೆ. ಆ ಮಗುವಿನ ನಗುನೇ ಮನೆಯವರೆಲ್ಲರೂ ಮನಸ್ಸನ್ನು ತಿಳಿಯಾಗ್ತಿರೋದು. ಆ ನಗು ಯಾವಾಗಲೂ ಹಾಗೆ ಇರಬೇಕು. ಮಗುಗೆ ಒಳ್ಳೇದಾಗಬೇಕು. ಖಂಡಿತ ಒಳ್ಳೇದಾಗತ್ತೆ. ಅಮ್ಮ ಮಾಡಿರೋ ತ್ಯಾಗಕ್ಕೆ ಪ್ರತೀಕನೇ ಆ ಮಗು. ಯಾವ ತಾಯಿ ತಾನು ಹೆತ್ತ ಮಗುನ ಇನ್ನೊಬ್ರಿಗೆ ಸಂಪೂರ್ಣವಾಗಿ ಬಿಟ್ಕೊಡ್ತಾಳೆ ಹೇಳು? ಅಂಥದ್ರಲ್ಲಿ ಅಮ್ಮ ಪೂರ್ಣಿಗೋಸ್ಕರ ಆ ಮಗುನ ಬಿಟ್ಕೊಟ್ಟಿದ್ದಾರೆ. ತನ್ನ ಕಣ್ಣು ಮುಂದೆನೆ ತನ್ನ ಮಗುಗೆ ಇನ್ನೊಬ್ಳು ತಾಯಿ ಆಗ್ತಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಏನೇ ಅಂದರೂ ಹೆತ್ ಕರಳಲ್ವ ಸಮರ್, ಸಂಕಟ ಅನ್ನೋದು ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಈ ಎಲ್ಲ ನೋವನ್ನು ಸಹಿಸ್ಕೊಂಡು ಇನ್ನೊಬ್ರು ಸಂತೋಷಕ್ಕೋಸ್ಕರ ಬದುಕ್ತಿದಾರಲ್ಲ ಅಮ್ಮ, ನಿಜವಾಗ್ಲೂ ಅವ್ರ ಬಗ್ಗೆ ಹೆಮ್ಮೆ ಆಗತ್ತೆ ಸಮರ್. ಅಮ್ಮನ ತ್ಯಾಗಕ್ಕೆ ಬೆಲೆ ಸಿಗಬೇಕು. ನಿಜ ಬಾಸು, ಅಮ್ಮಂಗೆ ಸರಿಸಾಟಿ ಯಾರೂ ಇಲ್ಲ. ನಾವೆಲ್ಲರೂ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ ನಗ್ನಾಗ್ತಾ ಇದ್ರೆ ನಾವೆಲ್ಲರೂ ಸಂತೋಷವಾಗಿರೋಕ್ಕೆ ಸಾಧ್ಯ. ಅಮ್ಮ ಮಗು ಆರೋಗ್ಯವಾಗಿರಬೇಕು. ಸಮರ್, ಅಮ್ಮ ಸಾವನ್ನೇ ಗೆದ್ದು ಬಂದವರು. ಅಮ್ಮಂಗಾಗಲಿ ಮಗುಗಾಗಲಿ ಏನೂ ಆಗಲ್ಲ. ನೀನೀಗ ನೆಮ್ಮದಿಯಾಗಿ ಮಲ್ಕೊ. ಬೆಳಗ್ಗೆ ಎದ್ದು ದೇವ್ರ ಹತ್ರ ಹರಕೆ ಕಟ್ಕೊಳ್ಳೋಣ, ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.